ಇವತ್ತು ನಾವು ಈ ಗ್ಯಾರಂಟಿ ಯೋಜನೆಯ ಒಂದು ಅದಾಲತ್ ಕಾರ್ಯಕ್ರಮ. ಅದಾಲತ್ ಅಂತ ಹೇಳಿದರೆ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರ ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆ ತಮ್ಮೆಲ್ಲರಿಗೂ ಗೊತ್ತಿದೆ. ಈ ಯೋಜನೆಯು ಸರ್ಕಾರ ಬಂದಾಗಿನಿಂದ ಇಂದಿನವರೆಗೂ ನಮ್ಮ ಇಡೀ ರಾಜ್ಯದಲ್ಲಿ ಈ ಸವಲತ್ತನ್ನು ನೀಡ್ತಾ ಬಂದಿದ್ದಾರೆ. ಅದರಲ್ಲಿ ಕೆಲವೊಬ್ಬರಿಗೆ ಫಲಾನುಭವಿಗಳಿಗೆ ಕೆಲವು ಅವರ ವೈಯಕ್ತಿಕ ಸಮಸ್ಯೆ ಇರ್ಬೋದು, ಬ್ಯಾಂಕಿನ NPCI ಮ್ಯಾಪಿಂಗ್ ಮಾಡುವಂಥದ್ದು ಇರ್ಬೋದು, ಬೇರೆ ಬೇರೆ ಸಣ್ಣ ಪುಟ್ಟ ತೊಂದರೆಗಳಿಂದ ಈ ಸರ್ಕಾರದ ಸವಲತ್ತು ಸಿಗದಿದ್ದವರಿಗೆ ಸಿಗಬೇಕಾದರೆ ಗ್ರಾಮಗಳಿಗೆ ಹೋಗಿ ಎಲ್ಲ ಅಧಿಕಾರಿಗಳು ಸೇರಿ ಗ್ರಾಮದಲ್ಲಿ ಈ ಒಂದು ಅದಾಲತ್ತನ್ನು ಮಾಡಬೇಕು. ಅದಾಲತ್ತನ್ನು ಮಾಡಿ ನಮ್ಮ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು, ಸರ್ವ ಸದಸ್ಯರುಗಳು ಹಾಗೂ ಎಲ್ಲ ಇಲಾಖಾಧಿಕಾರಿಗಳು ಹೋಗಿ ಅನುಷ್ಠಾನ ಮಾಡಿ ಅವರಿಗೂ ಸಿಗುವ ಹಾಗೆ ಮಾಡಬೇಕನ್ನುವಂಥ ಒಂದು ಆದೇಶ ಸರ್ಕಾರದಿಂದ ಬಂದಿರುವಂಥದ್ದು. ಹಾಗಾಗಿ ನಾವು ಎಲ್ಲ ಮೊನ್ನೆ ಇನ್ನ ಗ್ರಾಮ ಪಂಚಾಯತ್ನಲ್ಲಿ ಈ ಒಂದು ಅದಾಲತ್ತನ್ನು ನಾವು ಮಾಡಿತ್ತು. ಅದರಲ್ಲಿ ಫಲಾನುಭವಿಗಳು ಸಿಗದಿದ್ದವರು ಸಿಗುವವರು ಎಲ್ಲ ಸೇರಿ ಬಂದಿದ್ದರು, ತುಂಬ ಜನ ಇದ್ದರು. ಹಾಗಾಗಿ ನಾವು 18-20 ಪಂಚಾಯತ್ಗಳಿಗೆ ಈಗಾಗಲೇ ನಾವು ಲಿಸ್ಟ್ ರೆಡಿ ಮಾಡಿ ಕಳಿಸಿ ಆಗಿದೆ. ತುಂಬ ಒಳ್ಳೆಯ ಒಂದು ಕಾರ್ಯಕ್ರಮ, ಸರ್ಕಾರದ ಕಾರ್ಯಕ್ರಮದಲ್ಲಿ ನಮ್ಮ ಪಂಚಾಯತ್ ದುರ್ಗ ಪಂಚಾಯತ್ನವರು ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ ನಮ್ಮ ಕಾರ್ಕಳದಲ್ಲಿ 5 ಗ್ಯಾರಂಟಿ ಯೋಜನೆಯಲ್ಲಿ ನಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಒಟ್ಟು 36,076 ಫಲಾನುಭವಿಗಳಿಗೆ ಈವರೆಗೆ ನಮಗೆ ಸಿಗ್ತಾ ಇದೆ. ಒಟ್ಟು ಕಾರ್ಕಳ ತಾಲೂಕಿನಲ್ಲಿ 36,000 ಫಲಾನುಭವಿಗಳು. ಅದರಲ್ಲಿ ಗೃಹಜ್ಯೋತಿ 36,000, ಅನ್ನಭಾಗ್ಯ 31,764, ಯುವನಿಧಿ 532 ಜನ ಹಾಕಿದ್ದಾರೆ. ಯುವನಿಧಿ ಸ್ವಲ್ಪ ಕಮ್ಮಿ ಇದೆ. ಹಾಗಾಗಿ ಶಕ್ತಿ ಯೋಜನೆ ಅದು ಉಡುಪಿ ಜಿಲ್ಲೆದು ಒಟ್ಟಿಗೆ ಈ ಎಲ್ಲ ಯೋಜನೆಗಳು ಜನರಿಗೆ ಸಿಗ್ತಾ ಇದೆ. ಹಾಗಾಗಿ ನಾವು ಗ್ರಾಮಗಳಿಗೆ ಎಲ್ಲ ಇಲಾಖೆಯವರು ಕರ್ಕೊಂಡು ಬಂದು ಅವರು ಬಂದು ನಾವು ಎಲ್ಲ ಇದ್ದು ಈ ಅದಾಲತ್ ಮಾಡುವವರಿದ್ದೇವೆ. ಬ್ಯಾಂಕ್ ಅದರಲ್ಲಿ ಕೆಲವರು ಬ್ಯಾಂಕಿನ ಈಗ ಕೆಲವರು ಒಂದು NPCI ಮ್ಯಾಪಿಂಗ್ ಮಾಡಲಿಕ್ಕೆ ಇರ್ತದೆ, ಅದು ಮಾಡಿರುವುದಿಲ್ಲ, ವರ್ಷಕ್ಕೊಂದು ಸರಿ ಮಾಡಲಿಕ್ಕೆ, 2 ಇಯರ್ಸಿಗೆ ಒಂದು ಸರಿ ಮಾಡಲಿಕ್ಕೆ. ಹಾಗಾಗಿ ಅವರಿಗೆ ಮೆಸೇಜ್ ಬಂದಿರುವುದಿಲ್ಲ, ಅವರಿಗೆ ದುಡ್ಡು ಹಣ ಬಂದದ್ದು ಗೊತ್ತಾಗಿರುವುದಿಲ್ಲ. ಹಾಗಾಗಿ ಬ್ಯಾಂಕಿನವರಿಗೆ ನಾವು ಬರಲಿಕ್ಕೆ ಹೇಳಿತ್ತು. ಅವರು ಹೋದ ಇನ್ನ ಗ್ರಾಮದಲ್ಲಿ ಬಂದಿದ್ದರು. ನಾವು ಮಾಡಿದರೆ ಖಾಲಿ ಇಲ್ಲಿ ಭಾಷಣ ಮಾಡಿ ಮತ್ತು ಸಭೆ ಮಾಡಿ ಹೋಗ್ಲಿಕ್ಕೆ ಅಂತೂ ಖಂಡಿತ ಬಂದದ್ದಲ್ಲ. ಇಲ್ಲಿ ಯಾರಿಗೆಲ್ಲ ಸಿಗುವುದಿಲ್ಲ ಅವರನ್ನು ಸಿಗುವಂಥ ಎಲ್ಲ ಅಧಿಕಾರಿಗಳು ಸೇರಿ, ಮತ್ತು ಕೆಲವು GST ಇದರಿಂದ ಸಿಗ್ತಾ ಇಲ್ಲ. ಯಾಕಂತೇಳಿದ್ರೆ ಈಗ ನಿಮ್ಗೆ ಗೊತ್ತಿರ್ಬೋದು, ಒಂದು ಸಣ್ಣ ಮನೆ ಕಟ್ಟಲಿಕ್ಕೆ GST ಕೇಳ್ತಾರೆ ಬ್ಯಾಂಕಿನವರು. GST ಫಲಾನುಭವಿಗಳಿಗೆ ಈ ಸವಲತ್ತು ಸಿಗುವುದಿಲ್ಲ. ಯಾಕಂತ ಹೇಳಿದರೆ ಅದು ಸರ್ಕಾರನೇ ಆದೇಶ ಉಂಟು GST ಕಟ್ಟುವವರಿಗೆ. ಕೆಲವರು ಅದರಲ್ಲಿ ಬಡವರು ಮನೆ ಕಟ್ಟಲಿಕ್ಕೆ ಸಾಲ ಮಾಡಲಿಕ್ಕೆ ಮಾಡಿರ್ತಾರೆ. ಅದಕ್ಕೋಸ್ಕರ ನಾವು ಬೇರೆ ಸಭೆಯಲ್ಲಿ, ಉಡುಪಿ ಸಭೆಯಲ್ಲಿ ಮೊನ್ನೆ ಹೇಳಿದ್ದಾರೆ, ಅಂಥ ಫಲಾನುಭವಿಗಳನ್ನು ನೀವು ಅನುಷ್ಠಾನ ಸಮಿತಿಯವರು ಹುಡುಕಿ ನಮಗೆ ಕಳಿಸಿಕೊಡಬೇಕು ಅಂತ ಹೇಳಿದ್ದಾರೆ. ನಾವು ಸರ್ಕಾರಕ್ಕೆ ಉಡುಪಿ ಜಿಲ್ಲಾ ಮೀಟಿಂಗ್ನಲ್ಲಿ ಕಳಿಸಿಕೊಟ್ಟಿದ್ದೇವೆ. ಮಾನ್ಯ ಉದಯ್ ಕುಮಾರ್ ಶೆಟ್ಟರು ಇದ್ದರು. ಹಾಗಾಗಿ ಅಲ್ಲಿ ಕಳಿಸಿಕೊಟ್ಟಾಗ ಆ ಅರ್ಹ ಫಲಾನುಭವಿಗಳು ನಮಗೆ ಮೊನ್ನೆ ತಿಳಿಸಿದ್ದಾರೆ ಉಡುಪಿಯಲ್ಲಿ ಏನಂತ ಹೇಳಿದರೆ 54,000 ರಾಜ್ಯದಲ್ಲಿ ಮಾಡಿದ್ದಾರೆ. GST ಸಿಗುವವರದ್ದು ಇವರು ನಿಜವಾಗಿ ಅರ್ಹರು ಅನ್ನುವಂಥ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈ ಎಲ್ಲ ಯೋಜನೆಗಳ ಬಗ್ಗೆ ಎಲ್ಲ ಅಧಿಕಾರಿಗಳು ಇದ್ದಾರೆ. ಇಲ್ಲಿ ಯಾರಿಗೆಲ್ಲ ಸಿಗ್ತಾ ಇಲ್ಲ ಅವರು ಈ ಒಂದು ಜಾಸ್ತಿ ಇಲ್ಲ, ಇದಾದ ನಂತರ ಅದಾಲತ್ ಆಗ್ತದೆ. ಹಾಗಾಗಿ ಈ ಎಲ್ಲ ಯೋಜನೆಗಳು ಕಾರ್ಕಳ ತಾಲೂಕಿನಲ್ಲಿ ಎಲ್ಲ ಯೋಜನೆಗಳ ಫಲಾನುಭವಿಗಳ ನಾನು ಈಗ ಪಟ್ಟಿಯನ್ನು ಹೇಳಿದ್ದೇನೆ. ಈ ಪಟ್ಟಿಯಲ್ಲಿ ಯಾರಿಗೆಲ್ಲ ಈ ಗ್ರಾಮದಲ್ಲಿ ನಾವು ಅದಕ್ಕೆ ಪಂಚಾಯತ್ನವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಪ್ಯಾಂಪ್ಲೆಟೆಲ್ಲ ಹಂಚಿದ್ದಾರೆ. ಹಾಗಾಗಿ ಯಾವುದೇ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಬಂದಂಥ ಯೋಜನೆಗಳನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ, ಜನಪ್ರತಿನಿಧಿಗಳ ಕರ್ತವ್ಯ. ಈಗ ಗ್ರಾಮ ಪಂಚಾಯತ್ನಲ್ಲಿ ಆಡಳಿತದಲ್ಲಿ ಬೇರೆ ಇರ್ಬೋದು,
ಪಕ್ಷ ಬೇರೆ ಇರ್ಬೋದು, ಯಾವುದೇ ಇರ್ಬೋದು. ಹಾಗಾಗಿ ನಾವು ಯಾವುದೇ ಸರ್ಕಾರದ ಯೋಜನೆಗಳು ಬಂದಾಗ ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಮಾಡಬೇಕು. ಹಾಗಾಗಿ ಈ ಅದಾಲತ್ ಕಾರ್ಯಕ್ರಮದಲ್ಲಿ ಎಲ್ಲ ಗ್ರಾಮ ಪಂಚಾಯತ್ನ ಇಲಾಖಾಧಿಕಾರಿಗಳು ಹಾಗೂ ಎಲ್ಲರೂ ಸೇರಿ ನಾವು ಈ ಒಂದು ಅದಾಲತ್ತನ್ನು ಮಾಡುವವರಿದ್ದೇವೆ. ಹಾಗಾಗಿ ಈ ಯೋಜನೆಯ ಬಗ್ಗೆ ಯಾರೆಲ್ಲ ಇದ್ದೀರಿ, ನಿಮ್ಮ ಆಧಾರ್ ಕಾರ್ಡು ಎಲ್ಲ ತಗೊಂಡು ಬಂದು ನೀವು ಕೊಟ್ಟರೆ ಅದನ್ನು ತಿಳಿಸಿಕೊಡ್ತಾರೆ. ಇಷ್ಟು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.